ಇವತ್ತೇನ್ರಿ ತುಂಬಾ ಡಿಫ್ರೆಂಟ್ ಕಾಣಿಸ್ತೀನಲ್ಲ. ಹೌದು, ಈ ಅವತಾರ ಯಾಕಂದ್ರೆ ಇವತ್ತು ನಾನು ಜ್ಯೋತಿ ಹೊರ್ತೀನಿ. ಯಾವ ದೇವರಿಗೆ? ಆಂಜನೇಯ ದೇವರಿಗೆ. ಜ್ಯೋತಿ ಯಾಕೆ ಹೊರತಾರ, ಅದ್ರ ಹಿಂದಿನ ಕಥೆ ಏನು, ಮತ್ತು ಅದು ಎಲ್ಲಿಂದ ಶುರು ಆಗುತ್ತೆ, ಅದು ಯಾವ ರೀತಿ ನಡೆಯುತ್ತೆ, ಮತ್ತು ಅದು ಎಲ್ಲಿಂದ ನಡ್ಕೊಂಡು ಬಂತು ಅನ್ನೋದನ್ನ ಎಲ್ಲವನ್ನು ಕೂಡ ಇವತ್ತಿನ ನೋಡಿದ್ರೆ ನೋಡೋಣ. ಇವತ್ತು ನಾವಿದ್ದೀವಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬಿ ಗಣಕಲ್ ಗ್ರಾಮದಲ್ಲಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಂತರೂ ಹಿಂಗಿದೆ ನೋಡಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಯಾವುದೇ ಕಾರ್ಯಕ್ರಮಗಳಿಗಾಗಿರ್ಲಿ ಅಥವಾ ಯಾವುದೇ ಒಂದು ಕೆಲಸಕ್ಕಾಗಿರ್ಲಿ, ನಾವು ಏನೇ ಮಾಡಬೇಕಾದ್ರೂ ನಾವು ಇದನ್ನ ಯಾಕೆ ಮಾಡ್ತೀವಿ ಅಂತ ತುಂಬಾ ಸಲ ನಾವು ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ. ಅದು ತುಂಬಾ ಜನರು ಆ ಥರ ಮಾಡ್ತಾ ಇರ್ತಾರೆ. ನಾನು ಕೂಡ ಅದೇ ರೀತಿ ಇದನ್ನ ಯಾಕೆ ಮಾಡ್ತೀವಿ ಅಂತ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತೀನಿ. ಈಗ ನಾವು ನಮ್ಮ ಮೇನ್ ಪ್ರಶ್ನೆ ಏನಿದೆ, ಯಾಕೆ ಮಾಡ್ತೀವಿ ಅನ್ನೋದನ್ನ ಅಮ್ಮನ ಕೇಳ್ಬಿಡೋಣ. ನಮ್ಮ ಅಮ್ಮ ಅವರ ಅಮ್ಮನಿಂದ ಕಲ್ತ್ಕೊಂಡು ಬಂದಂತಹ ಏನು ಸಂಪ್ರದಾಯಗಳಿದಾವಲ್ಲ, ಅವು ಯಾಕೆ ಮಾಡ್ತಾರೆ, ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಗೊತ್ತಿದೆ ಅದನ್ನ ಕೇಳೋಣ. ಅವ್ವ ಹೇಳಿ, ಯಾಕೆ ಈ ಜ್ಯೋತಿಯನ್ನು ಬರೋದು ಯಾಕೆ? ಅವ್ರ ಮಕ್ಕಳ ಲೈಫ್ ಚೆನ್ನಾಗಿರ್ಲಿ, ಮುಂದೆ ಆರಾಮಾಗಿರ್ಲಿ, ಅವ್ರಿಗೇನು ಸುಸ್ತಿ ಆಗ್ಬಾರ್ದು, ಬೆಳಕು ಹೊತ್ಕೊಂಡು ಹೋದ್ರೆ ಅವ್ರಿಗೆ ಬೆಳಕು ಬರ್ಲಿ ಅಂತ ಈ ತರದಿಂದ ಮೊದಲಿಂದ ಹಳೆ ಕಾಲದಿಂದ ಹನುಮಪ್ಪ ಬಾಳ ಕಲ್ಲಿಗೆ ಮೂಡಿದ ಹನುಮಪ್ಪ ಈ ಊರಲ್ಲಿ ಬಾಳ ಭಕ್ತಿಲಿಂದ ನಡ್ಕಂತಾರ. ಅವ್ರಿಗೆಲ್ಲ ಒಳ್ಳೇದಾಗುತ್ತೆ, ನಡ್ಕೊಂಡ್ರೆ ಏನ್ ಕಡಿಮೆ ಆಗಲ್ಲ. ಅಂದ್ರೆ ಬರೀ ಅದಕ್ಕಷ್ಟೇ, ಬೇರೆ ಯಾವ್ದಾದ್ರು ಉದ್ದೇಶ ಯಾವ್ದನ ಅವತ್ತು ಹಬ್ಬದ ದಿನ ಅವ್ರಿಗೇನೋ ಅವ್ರ ಮನೆಗನ ಜ್ಯೋತಿ ಒರಿಸಿಲ್ಲ ಅಂದ್ರೆ ಆರಾಮಾಗಿಲ್ಲ, ಸುಸ್ತಿ ಆಗ್ಯದ ಅಂದ್ರ ಅವತ್ತಿನ ತಂದೆ ತಾಯಿನ ಬೇಡಿಕೆಂತಾರ, ಮುಂದಿನ ವರ್ಷಕ್ಕೆ ಜ್ಯೋತಿ ಒರೆಸ್ತೀನಿ ನನ್ನ ಮಗಳಿಗೆ ಆರಾಮಿಡು ಅಂತ ಬೇಡಿಕೆಂತಾರ. ಅವರೆಲ್ಲ ಬೇಡ್ಕೊಂಡು ಮತ್ತೆ ವರ್ಷ ಇದು ಮಾಡ್ತಾರೆ. ನಮ್ಮ ತಾಯಿಯ ತವರೂರಿನ ಜಾತ್ರೆಗೆ ನಮ್ಮ ದರ್ಶನ್ ಬಂದಾರ. ಎಲ್ಲಿಂದ ಅಂದ್ರ ಗದಗಿಂದ ಬಂದಾರ. ಒಂದೇ ಮಾತು ಫೋನ್ ಹಚ್ಚಿದೀನಿ ಬರ್ರಿ ಅಂತ ಹೇಳಿ. ಯಾಕಂದ್ರೆ ಈ ಜಾತ್ರೆ ವೈಭವನ ಅವರು ಎಂಜಾಯ್ ಮಾಡ್ಲಿ ಅಂತ ಹೇಳಿ. ಮತ್ತೆ ನಾಳೆ ಆಲ್ಗಂಬ ನಡೆಯುತ್ತೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಥ್ಯಾಂಕ್ ಯು ದರ್ಶನ್ ಬಂದಿದ್ದಕ್ಕೆ. ಜ್ಯೋತಿಯನ್ನ ಯಾಕೆ ಹೊರ್ತಾರೆ ಅಂತ ಅಮ್ಮ ಹೇಳಿದ್ರು, ಆದ್ರೆ ಅದನ್ನ ಹೆಂಗ್ ಹೊರ್ತಾರೆ, ಅದು ಹೇಗಿರುತ್ತೆ, ಮತ್ತೆ ಅದನ್ನ ಎಲ್ಲಿಂದ ಎಲ್ಲಿ ತನಕ ಹೊರ್ತಾರೆ, ಅದನ್ನ ಇವಾಗ ನೋಡೋಣ. ಇಲ್ಲಿ ನೀವು ನೋಡ್ತಿರುವಂತಹ ಅಜ್ಜಿ ಏನಿದ್ದಾರೆ, ಇವರು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಅಜ್ಜಿ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಯಾರಾದರೂ ಜ್ಯೋತಿ ಹೊತ್ತಾಗ ಒಂದಿಷ್ಟು ದುಡ್ಡನ್ನ ಕಾಣಿಕೆಯ ರೂಪದಲ್ಲಿ ಹಾಕ್ತಾ ಬಂದಿದ್ದಾರೆ. ಇಲ್ಲಿ ಖುಷಿಯ ವಿಚಾರ, ಅವರು ಇಸ್ಲಾಂ ಧರ್ಮದವರಾದರೂ ಕೂಡ ನಮ್ಮ ಧರ್ಮಕ್ಕೆ ಕೊಡುವಂತ ಭಕ್ತಿ ಗೌರವ ಇದು. ಜ್ಯೋತಿಯನ್ನ ಹೇಗೆ ಹೊರ್ತಾರೆ ಅನ್ನೋದಕ್ಕೆ ನಮಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ ನೋಡಿ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ? ಓಕೆ ಏನಯ್ಯ? ನಮ್ಮ ಮನೆಯ ಒಳಗೆ ಬಂದು ನಮ್ಮನ್ನ ಹೊರಗಡೆ ಕರೆದುಕೊಂಡು ಬಂದು ಅಲ್ಲಿಂದ ನಮ್ಮನ್ನ ದೇವಸ್ಥಾನದ ತನಕ ಕರ್ಕೊಂಡು ಹೋಗ್ತಾರೆ. ಆವಾಗವಾಗ ಸಣ್ಣ ಸ್ಟಾಪ್ಗಳಿರ್ತವೆ. ಯಾಕಂದ್ರೆ ನಮ್ಮ ತರನೇ ಹರಕೆ ಹೊತ್ಕೊಂಡಿರುವಂತಹ ಸಾಕಷ್ಟು ಜನ ಇರ್ತಾರೆ. ಅವರನ್ನು ಕೂಡ ಒಂದೊಂದು ಮನೆಯಿಂದ ಕರ್ಕೊಂಡು ಬಂದು ಮತ್ತೆ ಮುಂದಕ್ಕೆ ಹೊರಡಬೇಕು. ನೀವು ವಿಡಿಯೋ ತಮ್ನೇಲ್ನಲ್ಲಿ ನೋಡಿದ ಹಾಗೆ ಒಂದು ಕೆಟ್ಟ ಸಂಪ್ರದಾಯನ ಈ ಊರಿನವರು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಏನು ಅನ್ನೋದನ್ನ ವಿಡಿಯೋ ಕೊನೆಗೆ ಹೇಳ್ತೀನಿ, ಕೊನೆ ತನಕ ನೋಡಿ. ಈಗ ಜ್ಯೋತಿಗಳೆಲ್ಲವೂ ಕೂಡ ಒಂದು ಮೇಜರ್ ಸ್ಟಾಪ್ಗೆ ಬಂದವು. ಏನಿಲ್ಲ ಅಂದ್ರೂ ಇಲ್ಲಿ 1 ಗಂಟೆಯ ತನಕ ವೇಟ್ ಮಾಡಿದೀವಿ ನಾವು. ವಿಷಯ ಏನು ಅಂತಂದ್ರೆ, ಊರಿನ 4 ದಿಕ್ಕಿಗೆ 4 ವಾದ್ಯದವರು ಹೋಗಿರ್ತಾರೆ. ಅವರೆಲ್ಲರೂ ಬಂದು ಇಂಟರ್ಸೆಕ್ಟ್ ಆಗುವಂತ ಒಂದು ಪಾಯಿಂಟ್ ಇದು. ಈಗ 2 ದಿಕ್ಕಿನವರು ಬಂದಿದ್ದಾರೆ. ಈಗ ಮತ್ತೆ ನಾವು ಮುಂದೆ ಹೋದ್ರೆ ಇನ್ನೂ 2 ದಿಕ್ಕಿನವರು ಬರ್ತಾರೆ. ಅಲ್ಲಿಗೆ ನಾವು ಡೈರೆಕ್ಟ್ ಟೆಂಪಲ್ಗೆ ಹೋಗೋದು. ಈ ಜಾಗದಿಂದ ಕಳಸವನ್ನ ಹಿಡಿದುಕೊಂಡಂತ ಹೆಣ್ಣು ಮಕ್ಕಳನ್ನ ಮುಂದೆ ಕಳುಹಿಸಿ ಜ್ಯೋತಿಯನ್ನ ಹೊತ್ತವರನ್ನ ಹಿಂದೆ ಬಿಡ್ತಾರೆ. ಪ್ರಾರಂಭಿಕ ಹಂತದಿಂದಲೇ ಈ ಜ್ಯೋತಿ ಹೊರುವಂತಹ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಆದರೆ ಆಗ ಹರಕೆ ತೀರಿಸುವವರ, ಜ್ಯೋತಿ ಹೊರುವವರ ಪ್ರಮಾಣ ಸಂಖ್ಯೆ ಕಡಿಮೆ ಇರ್ತಿತ್ತು. ಆದರೆ ಈಗ ಅದಕ್ಕಿಂತ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಊರಿನ 4 ಪ್ರಮುಖ ರಸ್ತೆಗಳಿಂದ ಜನಗಳೆಲ್ಲ, ಭಕ್ತರೆಲ್ಲ ಬಂದು ಸೇರಿದ್ದಾರೆ. ಇಲ್ಲಿಂದ ನಮ್ಮ ಲಾಸ್ಟ್ ಪಾಯಿಂಟ್ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿಂದ ನೇರವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಜ್ಯೋತಿಯನ್ನ ಮುಟ್ಟಿಸುವಂತದ್ದು ನಡೆಯುತ್ತೆ.
ಊರಿನ ಎಲ್ಲಾ ಸಮುದಾಯದವರು ಕೂಡ ಜ್ಯೋತಿ ಹೊತ್ತಂತವರು ಈಗ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ತಲುಪ್ತಾರೆ, ಆದರೆ ಒಂದು ಜಾತಿಯವರನ್ನ ಬಿಟ್ಟು. ಆ ವಿಚಾರವನ್ನ ಕೊನೆಗೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅಂತ ಹೇಳಿದ್ದೀನಿ, ಹಂಚ್ಕೊಳ್ತೀನಿ. ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿದ್ದೀವಿ. ಈ ಆವರಣದಲ್ಲಿರುವಂತಹ ಪ್ರಮುಖ ಗದ್ದಿಗೆಗಳಿಗೆ ಹೋಗಿ ಪೂಜೆ ಸಲ್ಲಿಸಿ ಬರ್ತಾರೆ. ಕಳಸವನ್ನು ಹಿಡಿದುಕೊಂಡಂತಹ ಹೆಣ್ಣು ಮಕ್ಕಳು, ಪೂಜಾರಿ ಮತ್ತು ಪಲ್ಲಕ್ಕಿಯವರು ಹೋಗಿ ಪೂಜೆ ಸಲ್ಲಿಸಿ ಬರುತ್ತಾರೆ. ಕೊನೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದುಕೊಂಡು ಹೋಗಿ ಕೆಳಗಡೆ ಕೂತ್ಕೊಳ್ತಾರೆ. ಅದಾದ ಮೇಲೆ ಜ್ಯೋತಿಯನ್ನು ಹೊತ್ತಂತವರು ಅಂದರೆ ನಾವು ನಮ್ಮನ್ನ ಗುಡಿಯ ಸುತ್ತ 5 ಸುತ್ತುಗಳನ್ನು ಸುತ್ತಿಸಿ ಅದಾದ ನಂತರ ನಮ್ಮ ಜ್ಯೋತಿಯನ್ನ ವಿಳ್ಯದ ಎಲೆಯ ಮುಖಾಂತರ ಶಾಂತಿ ಮಾಡ್ತಾರೆ. ಇದಾದ ನಂತರ ಜ್ಯೋತಿಯನ್ನು ಹೊತ್ತವರೆಲ್ಲರೂ ಕೂಡ ತಮ್ಮ ಜ್ಯೋತಿ ಹೊತ್ತಿರುವಂತಹ ಹಿಟ್ಟನ್ನು ತೆಗೆದುಕೊಂಡು ಮತ್ತೆ ಮನೆಗೆ ಹಿಂತಿರುಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಜ್ಯೋತಿ ಮುಟ್ಟಿಸಿ ಮತ್ತೆ ಬಂದಿವ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು, ಆ ಜ್ಯೋತಿ ಹಚ್ಚಿದಂತ ಹಿಟ್ಟು ಏನೈತಿ ಇದೈತಿ. ಇದು ಹಿಟ್ಟು ಐತಲ್ರಿ, ಇದನ್ನ ಮತ್ತೆ ವಾಪಸ್ ನಾವು ಮರುಬಳಕೆ ಮಾಡಬಹುದು. ಆದ್ರೆ ಏನಾದ್ರೂ ಖಾದ್ಯಗಳನ್ನ ಮಾಡಿ ತಿನ್ನಬಹುದು, ಏನಾದ್ರೂ ಮಾಡಿ ಅದನ್ನ ಒಟ್ಟು ಬಳಸಬೇಕು. ಅಂದ್ರೆ ದೇವರ ಆಶೀರ್ವಾದ ಇನ್ನೂ ಜಾಸ್ತಿ ಇರುತ್ತೆ ನಮ್ಮ ಮೇಲೆ ಅಂತ ಒಂದು ನಂಬಿಕೆ. ಈಗೇನು ಜ್ಯೋತಿ ಅಲ್ಲಿ ಮುಟ್ಟಿಸಿ ಬಂದ್ವಲ್ಲ ನಾವು, ಈಗ ಎಲ್ಲರೂ ಸೇರಿ ಊರ್ ಸುತ್ತಮುತ್ತ ಇರುವಂತಹ ದೇವ್ರುಗಳಿಗೆ ಕಾಯಿ ಕೊಡಕ್ ಹೋಗ್ತಾರೆ. ಈಗ ನಮ್ಮ ಮನೆಗೂ ಕಾಯಿ ಕೊಡಕ್ ಹೊಂಟಾರ, ಬರೀ ತೋರಿಸ್ತೀನಿ. ಏನಿಲ್ಲ ಅಂದ್ರೂ ಒಂದು 6-7 ದೇವರುಗಳಿಗೆ ಕಾಯಿ ಎರಡು ಕೊಡ್ತಾ ಹೋಗ್ತಾರೆ. ಬರ್ರಿ ಈ ಊರ್ ಸುತ್ತಮುತ್ತಲಿರುವಂತಹ ಆ ದೇವಾನು ದೇವತೆಗಳನ್ನ ನಾವು ಭೇಟಿಯಾಗಿ ಬರೋಣ. ಈ ಕಲ್ಲು ನೋಡ್ತಿದ್ದೀರಲ್ವಾ, ಇದೇ ಕಲ್ಲು ಮೇಲೆ ಒಳಗಡೆ ಆಂಜನೇಯ ದೇವರು ಇರೋದು. ಬನ್ನಿ ಆಂಜನೇಯ ದೇವರ ದರ್ಶನ ಮಾಡೋಣ. ಇದೇ ನೋಡಿ ಕಲ್ಲಿನ ಮೇಲೆ ಮೂಡಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ. ಮೊದಲು ಆಂಜನೇಯ ಸ್ವಾಮಿಗೆ ನಾವು ಕಾಯಿಯನ್ನ ಅರ್ಪಣೆ ಮಾಡ್ತೀವಿ. ಇವರೇ ನೋಡಿ ಪೂಜಾರಿ ಅವರು. ಇದು ನಾವು ಕಾಯಿ ಓಡಿಸ್ತಿರುವಂತಹ 2ನೇ ದೇವಸ್ಥಾನ. ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ರಿ. ನಾವು ಕಾಯಿಯನ್ನು ಹೊಡಿಸುತ್ತಿರುವಂತಹ 3ನೇ ದೇವಸ್ಥಾನ ಇದು. ನಾವು ಕಾಯಿಯನ್ನು ಹೊಡಿಸುತ್ತಿರುವಂತಹ 4ನೇ ದೇವಸ್ಥಾನ ಗ್ರಾಮ ದೇವತೆ. ಮೊದಲೇ ಹೇಳಿದ್ದೆ ಕೊನೆಗೆ ಒಂದು ವಿಚಾರವನ್ನ ಹೇಳ್ತೀನಿ ಅಂತ. ನೀವು ಇಲ್ಲೇ ನೋಡ್ತಿದ್ದೀರೋ ಇವರೆಲ್ಲರೂ ಕೂಡ ನಾವು ಜಾತಿ ಎಂಬ ಹೆಸರುಗಳನ್ನ ಕೊಟ್ಟು ಕೆಳಗಿನ ಜಾತಿಯ ಪಟ್ಟಿಯಲ್ಲಿ ಇವರನ್ನ ಇಟ್ಟಿದ್ದೀವಿ. ನಾವು ಅಂದರೆ ನಮ್ಮ ಸಮಾಜ ಇಟ್ಟಿದೆ. ಇಲ್ಲಿ ಒಂದು ತಪ್ಪು ನಡೀತಾ ಇದೆ. ಈ ತಪ್ಪುಗಳು ನಡಿಬಾರ್ದು ಅಂತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಎನ್ನುವಂತ ಒಂದು ಚೌಕಟ್ಟನ್ನ ಮಾಡಿಕೊಟ್ಟಿದ್ದಾರೆ. ಈ ಊರಿನಲ್ಲಿ ಜಾತಿ ಪದ್ಧತಿ, ಜಾತಿಯ ತಾರತಮ್ಯ ಇನ್ನೂ ನಡೀತಾ ಇದೆ. ಈ ವಿಡಿಯೋನ ಸಾಧ್ಯವಾದಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟವರಿಗೆ ಸಾಧ್ಯವಾದಷ್ಟು ಶೇರ್ ಮಾಡೋದನ್ನ ಮರಿಬೇಡಿ. ವಿಷಯ ಹೇಳ್ತೀನಿ. ಊರಿನ ಎಲ್ಲಾ ಜ್ಯೋತಿ ಹೊತ್ತಂತಹ ಸಮುದಾಯದವರು ಹೇಗೆ ಹೋಗಿ ಬರ್ತಾರೋ ಅದೇ ರೀತಿ ಅವರ ಜೊತೆ ಹೋಗೋಕೆ ಇವರಿಗೆ ಅವಕಾಶ ಇಲ್ಲ. ಇವರು ಪ್ರತ್ಯೇಕವಾಗಿ ಹೋಗಿ ಬರಬೇಕು. ಕಾರಣ ಯಾಕೆ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಆಯ್ತು, ಅಂತೂ ಇಂತೂ ಇವರು ದೇವಸ್ಥಾನಕ್ಕೆ ಜ್ಯೋತಿಯನ್ನ ಹೊತ್ಕೊಂಡು ಕಳಸವನ್ನು ಹಿಡಿದುಕೊಂಡು ಹೋಗಿ ತಲುಪ್ತಾರೆ. ಆದ್ರೆ ಅಲ್ಲಿ ನಡೆಯೋದೇನು? ಇವರು ದೇವಸ್ಥಾನವನ್ನು ತಲುಪಿದ ಮೇಲೆ ಇವರಿಗೆ ಮೇಲೆ ಹೋಗೋಕೆ ಅವಕಾಶ ಇರೋದಿಲ್ಲ. ಆ ಮೆಟ್ಟಿಲುಗಳ ಕೆಳಗಡೆನೆ ಇವರು ಅವರ ಜ್ಯೋತಿಯನ್ನ ಮುಟ್ಟಿಸಬೇಕು. ಅಪ್ಪ ನೆಟ್ಟ ಮರ ಅಂತೇಳಿ ಮಗ ಯಾಕೆ ಸಾಯಬೇಕು? ಅದು ಹಿರಿಯರು ಮಾಡಿಕೊಂಡು ಬಂದಂತಹ ಪದ್ಧತಿ. ಅದನ್ನೇಕೆ ನಾವು ಅನುಸರಿಸಬೇಕು? ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಶಿಕ್ಷಣ ಇದೆ, ಎಲ್ಲವೂ ಇದೆ, ಇನ್ನೂ ಕೂಡ ಇದು ನಡೀತಾ ಇದೆ ಅಂದ್ರೆ ಯಾವಾಗ ಇದು ನಿಲ್ಲೋದು? ಇವರಿಗೂ ಕೂಡ ನಮ್ಮಂತೆ ಮುಕ್ತ ಅವಕಾಶ ಯಾವಾಗ ಸಿಗುತ್ತೆ? ಈ ವಿಚಾರವನ್ನ ನಿಮಗೆ ತಲುಪಿಸಬೇಕಾಗಿತ್ತು, ಹಂಗಾಗಿ ತಲುಪಿಸಿದ್ದೀನಿ. ಇನ್ನು ಮೇಲೆ ಇದರಿಂದ ಹೊರಗೆ ಬರೋದು ನಿಮಗೆ ಬಿಟ್ಟದ್ದು. ನಿಮಗೂ ಯೋಚನೆ ಮಾಡುವಂತ ಸಾಮರ್ಥ್ಯ ಇದೆ. ಇದರ ಬಗ್ಗೆ ಒಂದು ಸಲ ಯೋಚನೆ ಮಾಡಿ, ಧ್ವನಿ ಎತ್ತಿ ಪ್ರಶ್ನೆ ಮಾಡಿ. ಎಲ್ಲವನ್ನೂ ಕೂಡ ಅಂತರಂತೆ ಫಾಲೋ ಮಾಡಬೇಡಿ. ಇದರಲ್ಲಿ ನನ್ನ ಧ್ವನಿ ಕೂಗು ಏನೇ ಇದ್ದರೂ ಇವರಿಗೂ ಕೂಡ ನಮ್ಮಂತೆ ಸಮಾನ ಅವಕಾಶಗಳು, ಹಕ್ಕುಗಳು ಸಿಗಬೇಕು. ಇದನ್ನೆಲ್ಲ ಕೇಳೋಕೆ ನೀನ್ ಯಾರು ಅಂತ ನೀವು ಕೇಳಬಹುದು. ನಾನು ಭಾರತದ ಪ್ರಜೆ, ನನಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ. ನಾನು ಪ್ರಶ್ನೆ ಮಾಡಬಲ್ಲೆ.
ಎನಿವೆ ವಿಡಿಯೋ ಹೆಂಗ ಅನಿಸ್ತ್ರಿ? ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜ ಬೇಡ ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನೀವು ನಂಬಿದಂತಹ ದೈವ ನಿಮ್ಮನ್ನ ಕಾಪಾಡಲಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿರಕ್ಕೆ ಬಿಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಲವ್ ಯು. ಟೇಕ್ ಕೇರ್. ಬಾಯ್.